ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಿಪರೇಷನ್ ಆ್ಯಂಡ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡೋಣ. ಫ್ರೈಡೇ ಮಾರ್ನಿಂಗ್ ನನ್ನ ತಿಂಡಿಗೆ ಸ್ಪ್ರೌಟ್ ಸಲಾಡ್ ತಿಂದೆ. ಹೆಸರು ಕಾಳು ಮತ್ತು ಕಡಲೆ ಬೀಜನ ಮೊಳಕೆ ಬರೆಸಿಟ್ಕೊಂಡಿದ್ದೆ. ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ನವಿಲುಕೋಸೆಲ್ಲ ಹಾಕಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಮೇಲೆ ದ್ರಾಕ್ಷಿಯಿಂದ ಗಾರ್ನಿಷ್ ಮಾಡಿಕೊಂಡು ಹೆಲ್ದಿ ಬ್ರೇಕ್ಫಾಸ್ಟ್ ತಿಂದೆ. ಹಬ್ಬ ಹತ್ತಿರ ಬರ್ತದೆ, ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಲ್ವ. ಅದಕ್ಕೆ ಕೊಬ್ಬರಿ, ಬೆಲ್ಲ ಎಲ್ಲ ಹೆಚ್ಚಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಹಾಗೆ ಎಳ್ಳು, ಕಡಲೆ ಬೀಜ ಎಲ್ಲನೂ ಹುರಿದು ರೆಡಿ ಮಾಡಿಟ್ಕೊಂಡ್ವಿ. ಅದಾದ ನಂತರ ನಾನು ಸ್ಯಾಟರ್ಡೇ ಮಾರ್ನಿಂಗ್ ಸ್ನಾನ, ಪೂಜೆ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆ್ಯಸ್ ಯೂಶ್ವಲ್ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ಜಾಸ್ತಿ, ಆದರೂ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸಿ ಪ್ರದಕ್ಷಿಣೆ ಎಲ್ಲ ಹಾಕಿ ಪ್ರಸಾದ ತೊಗೊಂಡು ಬಂದೆ. ಆಮೇಲೆ ಅಲ್ಲೇ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆ ಕೂಡ ಹಾಕಿದೆ. ಅಲ್ಲಿಂದ ಮನೆಗೆ ಬಂದು ತಿಂಡಿ ಎಲ್ಲ ತಿಂದು ಸಂಜೆ ಆದಮೇಲೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಮಾಡಿಸ್ಕೊಬರೋದಿತ್ತು ಅಂತ ಹೇಳಿ ಮಿಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಮನೆಗೆ ಬಂದ್ವಿ. ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದಿತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಭಾನುವಾರ ಮಾತ್ರ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಲೇ ಇಲ್ಲ. ಸೋಮವಾರ ಬೆಳಿಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ರಾತ್ರಿಯೇ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಹಬ್ಬನ ಬೇಗ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ 7 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗ್ದಿತ್ತು. ಹಬ್ಬದ ಸ್ಪೆಷಲ್ ಬಂದು ಖಾರ ಪೊಂಗಲ್, ಸಿಹಿ ಪೊಂಗಲ್, ಅವರೆಕಾಯಿ, ಕಡಲೆಕಾಯಿ, ಎಳ್ಳು, ಬೆಲ್ಲ, ಕಬ್ಬು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ತಿಂಡಿ ತಿಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಾಗಲೇ 10 ಗಂಟೆ ಆಗಿತ್ತು. ಮನೆಯಿಂದ 2 ಅವರ್ಸ್ ಆಯಿತು ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ. ಹಬ್ಬದ ದಿನ ಯಾರೂ ಬಂದಿರಲ್ಲ, ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಜನ ಬಂದಿದ್ದರು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗಿದ್ದು ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ದೊಡ್ಡಬಳ್ಳಾಪುರ ಹತ್ರ. ವಿಶೇಷ ದರ್ಶನ ತಗೊಂಡು ಹೋದ್ವಿ. ಆದ್ರೂ ಆಲ್ಮೋಸ್ಟ್ 1.5-2 ಅವರ್ಸ್ ಆಯಿತು ದರ್ಶನ ಆಗೋಷ್ಟರಲ್ಲಿ. ಯಾಕೆ ಅಂದರೆ ನಾವು ಹೊರಟಿದ್ದ ಟೈಮಿಗೆ ಕರೆಕ್ಟಾಗಿ ಉತ್ಸವ ಮೂರ್ತಿನೂ ಹೊರಟಿತ್ತು. ಆ ಟೈಮಲ್ಲಿ ಯಾರಿಗೂ ದರ್ಶನ ಇರೋದಿಲ್ಲ, ನಿಲ್ಲಿಸಿರ್ತಾರೆ ಒಂದು 1/4 ಗಂಟೆ ಅಥವಾ 20 ನಿಮಿಷ. ಹಾಗೆ ಉತ್ಸವ ಮೂರ್ತಿ ದರ್ಶನ ಕೂಡ ಮಾಡ್ಕೊಂಡ್ವಿ. ನಾವು ಅಷ್ಟೊತ್ತಿಗಾದ್ರೂ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ದರ್ಶನ ಮುಗಿಸಿ ಅಲ್ಲೂ ಕೂಡ ಪ್ರಸಾದ ಇತ್ತು, ಅದನ್ನು ತಗೊಂಡು ನಾವು ಮನೆಗೆ ಬಂದ್ವಿ. ಸಂಜೆ ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡಿ ಅಂತ ಎಲ್ರಿಗೂ ಹೇಳಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ನಮ್ಮ ಮನೇಲಿ ಹೀಗಿತ್ತು. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಇದೇ ಥರ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.